ಸೊ ವೆಲ್ಕಮ್ ಇವತ್ತು ಫಾಲ್ ಇನ್ ವಿಜೆಟ್ ಟ್ಯುಟೋರಿಯಲ್ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ದಿಸ್ ಈಸ್ ದ ಫಾಲಿಂಗ್ ವಿಜೆಟ್. ಈ ಒಂದು ಪ್ಯಾಟರ್ನ್ನ ನೋಡ್ಕೊಳ್ಳಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇಲ್ಲಿ ನೋಡ್ಬೋದು ರೈಸ್ ಆಗ್ತಾ ಇರೋದು ಇದಕ್ಕಿದಂಗೆ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇದನ್ನು ಫಾಲಿಂಗ್ ವಿಜೆಟ್ ಅಂತ ಕರೀತಾರೆ. ವಿಜೆಟ್ ಅಂದರೆ ಮುದ್ದೆ ಅಂತ ಬರುತ್ತೆ. ಮುದ್ದೆ ಅಂದರೆ ಒಂದು ಸ್ವಲ್ಪ ಅಲ್ಲೇ ಹಿಂಡ್ತಾ ಇರೋವಂಥದ್ದು ಅಥವಾ ರೌಂಡ್ ಆಗ್ತಾ ಇರೋವಂಥದ್ದು, ಅಲ್ಲೇ ಸುತ್ತುತ್ತಾ ಇದೆ ಅನ್ನೋದನ್ನು ಹೇಳುತ್ತೆ. ಸೊ ಇದ್ರ ಅರ್ಥ ಗೊತ್ತಾಗಿರಬೇಕು ಫಾಲ್ ಇನ್ ವಿಜೆಟ್ ಅನ್ನೋದು. ಆ್ಯಂಡ್ ರೈಸ್ ಆಗಿದ ತಕ್ಷಣ ಸ್ವಲ್ಪ ಹೊತ್ತು ಒದ್ದಾಡ್ಬಿಟ್ಟು ಸೀದಾ ರೈಸ್ ಆಗಿ ಹೋಗುತ್ತೆ. ಇದನ್ನು ಫಾಲ್ ಇನ್ ವಿಜೆಟ್ ಅಂತಾರೆ. ಇಲ್ಲಿ ಎರಡು ಥರ ಬರುತ್ತೆ, ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ಬೋದು ಎರಡು ಥರ ಬರುವಂಥದ್ದು, ಒಂದು ಫಾಲಿಂಗ್ ಆ್ಯಂಡ್ ಒಂದು ರೈಸಿಂಗ್ ಅಂತ. ಫಾಲಿಂಗ್ ಏನು ಮಾಡುತ್ತೆ, ಒಂದು ರೈಸಿಂಗ್ ಏನು ಮಾಡುತ್ತೆ ಅಂತ. ದಿಸ್ ಈಸ್ ದ ಫಾಲಿಂಗ್ ಆ್ಯಂಡ್ ದಿಸ್ ಈಸ್ ದ ರೈಸಿಂಗ್. ಏನಕ್ಕೆ ಬೀಳ್ತಾ ಇರೋವಂಥದ್ದಕ್ಕೆ ರೈಸಿಂಗ್ ಅಂತ ಕೊಟ್ಟಿದ್ದಾರೆ, ಎದೊಳ್ತಾ ಇರೋವಂಥದ್ದಕ್ಕೆ ಫಾಲಿಂಗ್ ಅಂತ ಕೊಟ್ಟಿದ್ದಾರೆ ಅಂದರೆ, ರೈಸಿಂಗ್ ಅನ್ನೋದು ಇಲ್ಲಿ ರೈಸ್ ಆಗ್ತಿದೆ ಅಂತ ಇಲ್ಲಿ ನೋಡ್ಬೋದು ನೀವು. ರೈಸಿಂಗ್ ಓಕೆ, ರೈಸ್ ಆಗಿ ಆಮೇಲೆ ಬೀಳುತ್ತೆ, ಅದಕ್ಕೆ ರೈಸಿಂಗ್ ವಿಜೆಟ್ ಅಂತ ಹೇಳ್ತಾರೆ. ಅಂದರೆ ಹೋಗ್ತಾ ಮುದ್ದೆ ಆಗ್ಬಿಡೋ ಅಂಥದ್ದು ನಾವು ವಿಜೆಟ್ ಅಂತ ಹೇಳ್ತಾರೆ. ಅಥವಾ ಅಲ್ಲೇ ಕಷ್ಟಪಟ್ಟು ಹೋರಾಟ ಮಾಡ್ತಾರೋ ಅಂಥದ್ದು, ದೆನ್ ಬ್ರೇಕೌಟ್ ಆಗಿ ಡೌನ್ ಬರೋವಂಥದ್ದು. ಸೇಮ್ ಇದೇ ಥರನೇ ಇಲ್ಲೂ ಕೂಡ ಫಾಲಿಂಗ್ ಇದು. ಯಾಕೆ ಅಂದರೆ ರೈಸ್ ಆಗಿ ಹೋಗಿ ಮತ್ತೆ ಬೀಳೋ ಥರ ಆ್ಯಕ್ಟ್ ಮಾಡಿ ಸಿಕ್ಕಂತ ಹೋಗುವಂಥದ್ದು. ಇದನ್ನು ನೀವು ನೋಡಿದ್ರೆ ಇವತ್ತಿನ ಟ್ಯುಟೋರಿಯಲ್ ಫುಲ್ಲು ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇದು ಚಾರ್ಟಲ್ಲಿ ತೋರಿಸ್ತೀನಿ ನೋಡಿ. ಹೀಗೆ ಹೋಗ್ತಾ ಇರುತ್ತೆ, ಫಾಲ್ ಆಗುತ್ತೆ ಸ್ವಲ್ಪ ಹೊತ್ತು, ದೆನ್ ಅಗೈನ್ ರೀಚ್ ಆಗುತ್ತೆ. ದಿಸ್ ಈಸ್ ಯುವರ್ ಎಂಟ್ರಿ ಸಮ್ವೇರ್ ಹಿಯರ್, ಈ ಲೈನ್ ಹತ್ರ ಎಲ್ಲಾದರೂ. ದೆನ್ ಸ್ಟಾಪ್ ಲಾಸ್ ಶುಡ್ ಬಿ ಸಮ್ವೇರ್ ಹಿಯರ್. ದಟ್ ಡಿಪೆಂಡ್ ಆನ್ ನೀವು ಎಲ್ಲಿವರೆಗೂ ಟಾರ್ಗೆಟ್ ಮಾಡಿದ್ದೀರಾ ಅನ್ನೋದು. ಇಲ್ಲಿವರೆಗೂ ಟಾರ್ಗೆಟ್ ಮಾಡಿದ್ದೀರಾ ಅಂದರೆ ನಿಮ್ಮ ಸ್ಟಾಪ್ ಲಾಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಓಕೆ, ಈಗ ಒಂದು ಚಾರ್ಟ್ ತೋರಿಸ್ತೀನಿ ನಿಮಗೆ. ಏನಿದೆ ಈ ಚಾರ್ಟಲ್ಲಿ ಖಾಲಿ ಇದೆ, ಟ್ರೇಡ್ ವ್ಯೂವಲ್ಲಿ ಇದ್ದೀನಿ ಚಾರ್ಟ್. ಓಕೆ, ಟ್ರೇಡ್ ವ್ಯೂವಲ್ಲಿ ಎಂತ ತೋರಿಸ್ತಾ ಇದ್ದೀನಿ ನಾವು ಅಂದರೆ, ನಾನು ಹೈಡ್ ಮಾಡಿದ್ದೀನಿ. ಓಕೆ, ಇಲ್ಲಿ ಲೇಯರ್ ಇದೆ ನಮ್ಮದು. ಸೊ ಈ ಲೇಯರ್ಗಳಲ್ಲಿ ಹೈಡ್ ಮಾಡಿದ್ದೀನಿ. ನಾನು ತೋರಿಸ್ತೀನಿ ಒಂದೊಂದೇ ಲೇಯರ್ನ ಹೈಡ್ ಮಾಡಿ. ಓಕೆ, ದ ಫಸ್ಟ್ ಲೇಯರ್ ನೋಡ್ಬೋದು. ಇಲ್ಲಿ ನೋಡಿದ ತಕ್ಷಣ ಒಂದು ಫಾಲಿನ್ ವಿಜೆಟ್ ಥರನೇ ಬಂದಿರುವಂಥದ್ದು, ಚಿಚ್ ಅಂತ. ಆದರೆ ವೇರಿಸ್ ರೈಸಿಂಗ್ ಅಂತ ಕೇಳ್ತೀರಾ ಅನ್ಸಿದ್ರು ನಿಮ್ಗೆ ಗೊತ್ತಾಗ್ಬೋದು ಇದೇನು ಅಂಥ ರೈಸಿಂಗ್ ಅಲ್ಲ, ಬಿದ್ದೋಗ್ಬಿಟ್ಟಿದೆ ಅಂತ. ಬಟ್ ವೆಯ್ಟ್, ಎಲ್ಲ ದಿನವೂ ಒಂದೇ ಥರ ಹಬ್ಬ ಆಗಬೇಕು ಅನ್ನೋದು ಏನಿಲ್ವಲ್ಲ, ಸ್ವಲ್ಪ ತೊಗೊಂಡು ಹೊರಗಡೆ ಬರ್ತೀರಾ. ಬಟ್ ಸೆಕೆಂಡ್ ಥಿಂಗ್ ಇಲ್ಲಿ ನೋಡಿ, ಸೆಕೆಂಡ್ ವಿಜೆಟ್ ಈಗ ಇಂಟ್ರೆಸ್ಟಿಂಗ್ ಅಲ್ಲ. 1 2 3 ಹಾಗೆ ಮುದ್ದೆ ಆಗುತ್ತೆ. ಅಂದರೆ ಇಲ್ಲಿ ನೋಡ್ಬೋದು ನೀವು, ಹೋಗ್ತಾ ಚಿಕ್ಕದಾಗಿರೋವಂಥದ್ದು. ಇಲ್ಲೂ ಅಷ್ಟೇ ಹೋಗ್ತಾ ಚಿಕ್ಕದಾಗಿರೋವಂಥದ್ದು. ನಿಮಗೆ ತೋರ್ಸೋಕ್ಕೆ ಅಂತ ನಾನು 2 ಪ್ಯಾರಲಲ್ ಲೈನ್ ಹಾಕಿದ್ದೀನಿ. ಓಕೆ, ಬಟ್ ಇದನ್ನು ನೀವು ಪ್ರಾಫಿಟಲ್ಲಿ ನೋಡೋದಾದರೆ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ಇಲ್ಲಿ ನೋಡ್ಬೋದು. ಪ್ರಾಫಿಟ್ ಎಷ್ಟಿದೆ ಅಂತ. ಸೊ ಟಾರ್ಗೆಟ್ 132 ಪಾಯಿಂಟ್, ಬಿಕಾಸ್ ಪ್ರೈಸ್ ಹಂಗಿರುತ್ತೆ. ಇಲ್ಲಿ ಪ್ರೈಸ್ ಬಂದು ಇಲ್ಲಿ ಸಮ್ವೇರ್ ಹಿಯರ್ ನೋಡ್ಬೋದು. ಪ್ರೈಸ್ ನಾವು ಟಾರ್ಗೆಟ್ ಮತ್ತು ಎಷ್ಟು ಕೆಟ್ಟಿದ್ದೀವಿ ಅನ್ನೋದು. ಸೊ ಲಾಸ್ ಒಟ್ಟು ನಿಮಗೆ ಟಾರ್ಗೆಟ್ ನಾನು ಇಷ್ಟ ಬರುತ್ತೆ ಅಂತ ಹೇಳ್ತಿಲ್ಲ. ಮ್ಯಾಕ್ಸಿಮಮ್ ಯು ಶುಡ್ ಗೆಟ್ ಅಟ್ಲೀಸ್ಟ್ ಸಮ್ವೇರ್ 20% ಆರ್ 30% ಅಂದ್ಕೊಳ್ಳಿ. 20% ಇಸ್ ಓಕೆ. ಬಟ್ ಹಿಯರ್ ಏನಾಗಿದೆ, 60%, 61% ಆಲ್ಮೋಸ್ಟ್. ಓಕೆ, 60% ಇನ್ನೂ ರೈಸ್ ಆಗುತ್ತೆ. ಅದಿದೆ ಪಾಯಿಂಟ್, ಬಟ್ ನಾನು ಹಾಕಿಲ್ಲ. ಇಲ್ಲಿವರೆಗೂ ನೀವೇನಾದ್ರು ಟ್ರಾವೆಲ್ ಮಾಡಿದ್ರೆ ಅಂದರೆ ಇನ್ನೂ ಜಾಸ್ತಿ. ಬೇಕಾದ್ರೆ ಹಾಗೆ ತೋರಿಸ್ಬಿಡ್ತೀನಿ ನೋಡಿ. ಇದು ನೀವೇನಾದರೂ ಹಿಂಗೆ ತಗೊಂಡೋದ್ರೆ 83%. ಇದೆಲ್ಲ ತುಂಬ ರಿಸ್ಕ್ ಇರುತ್ತೆ ಅಂತ ಇಟ್ಕೊಳ್ಳಿ. ನಾನು ಇಲ್ಲಿವರೆಗೆ ಹಾಕಿದ್ದೀನಿ. ಸಮ್ವೇರ್ ಹಿಯರ್ ನಿಯರ್ ಸಮ್ವೇರ್ 60% ಇಲ್ಲಿವರೆಗೂ. ಓಕೆ, 60% ಆ್ಯಂಡ್ ಯುವರ್ ರಿಸ್ಕ್ ಶುಡ್ ಬಿ ಸಮ್ವೇರ್ ನಿಯರ್ ಟು 6%. ಬಿಕಾಸ್ ಜಾಸ್ತಿ ರಿಸ್ಕ್ ಇಟ್ಕೊಳಕ್ಕಾಗಲ್ಲ. 10 to 15% ರಿಸ್ಕ್ ಇಟ್ಕೊಂಡ್ರೆ ತುಂಬ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ಯಾವ ರೀತಿ ವರ್ಕ್ ಆಗಿದೆ ಅನ್ನೋದು. ಬಟ್ ನಿಮ್ಗೆ ಡೇಟ್ ಕೇಳಿದ್ರೆ ನಾನು ತೋರಿಸ್ತೀನಿ. ಡೇಟ್ ಅರೌಂಡ್ ಸಮ್ವೇರ್ ಏಪ್ರಿಲ್ 2021 ರೀಸೆಂಟಾಗಿರೋದು ತೋರಿಸ್ತೀನಿ. ನೆಕ್ಸ್ಟ್ ಬಂದಿರೋ ಅಂಥದ್ದು ಸಮ್ವೇರ್ ಹಾಗೆ ವರ್ಕ್ ಆಗಿದೆಯಾ. ಇದನ್ನು ಫ್ಲ್ಯಾಗ್ ಅಂತಲೂ ಕೂಡ ಕರೀತಾರೆ. ಫಾಲಿಂಗ್ ವಿಜೆಟ್ ಅಥವಾ ಫ್ಲ್ಯಾಗ್ ಅನ್ನೋತನೂ ಬರುತ್ತೆ. ಫ್ಲ್ಯಾಗ್ ಹೆಂಗೆ ವರ್ಕ್ ಆಗಿದೆ ಅಂದರೆ, ಡೌನ್ ಫ್ಲ್ಯಾಗ್ ಅಂತ ಬರುತ್ತೆ. ಇದು ಡೌನ್ ಫ್ಲ್ಯಾಗ್ ಹಿಂಗೆ ವರ್ಕ್ ಆಗಿ ಇಲ್ಲಿ ಬ್ರೇಕೌಟ್ ಆಗಿದೆ. ಬ್ರೇಕೌಟ್ ಆದಮೇಲೆ ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅನ್ನೋದು. ಓಕೆ, ಈಗ ನೋಡ್ಬೋದು 64% ಯಾವ ರೀತಿ ವರ್ಕ್ ಆಗಿದೆ ಹೆಂಗೆ ಅಂತ. ಇಲ್ಲೂ ಒಂದು ಬಂದಿದೆ, ಬಟ್ ಸಮ್ವೇರ್ ಹಿಯರ್ ಆದರೂ ಓಕೆನಾ ನಿಮಗೆ, ಸಮ್ವೇರ್ ಹಿಯರ್ ಆದರೂ ಓಕೆನಾ. ಸೊ ದಿಸ್ ಈಸ್ ದ ಪವರ್ ಆಫ್ ದ ಪ್ಯಾಟ್ರನ್. ಓಕೆ, ನಾನು ನಿಮ್ಗೆ ಏನು ಹೇಳಕ್ಕೆ ಬಂದಿದ್ದೀನಿ ಈ ವಿಡಿಯೋದಲ್ಲಿ ಅಂದರೆ, ಪ್ಯಾಟ್ರನ್ಗಳು ಯಾವ ರೀತಿ ವರ್ಕ್ ಆಗುತ್ತೆ ಆ್ಯಂಡ್ ಯಾವ ರೀತಿ ರಿಟರ್ನ್ ಕೊಡುತ್ತೆ ಅಂತ. ಲಾಂಗ್ ಟರ್ಮ್ ಬಗ್ಗೆ ಮಾತಾಡ್ತಾರೆ. ಲಾಂಗ್ ಟರ್ಮಲ್ಲಿ ನಮ್ಗೆ ಅಷ್ಟು ಪ್ರಾಫಿಟ್ಗಳಾಗಲ್ಲ.
ನೀವು ಚೆನ್ನಾಗಿ ಯೂಸ್ ಮಾಡ್ಕೊಬೇಕು ಸ್ಟಾಕ್ ಮಾರ್ಕೆಟ್ನ ಅನ್ನೋದ್ರೆ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿ ಬೇಡ ಅಂತ ಹೇಳೋದು. ಬಟ್ ಈ ಥರ ಪ್ಯಾಟರ್ನ್ಗಳು ಸಿಕ್ಕಾಗ ಮಿಸ್ ಮಾಡ್ಕೊಳೋದು ಒಳ್ಳೆಯದಲ್ಲ. ಫ್ಲ್ಯಾಗ್ ಪ್ಯಾಟರ್ನ್ ಅಂತಲೂ ಕರೀತಾರೆ ಅದನ್ನು. ಬಟ್ ವಿಜೆಟ್ ಪ್ಯಾಟರ್ನ್ ಕರೆಕ್ಟಾಗಿದೆ ಇದು ನೋಡೋಕ್ಕೆ. ಬರ್ತಾ ಒಂಥರ ತುಂಬ ಚಿಕ್ಕದಾಗಿದೆ. ಇಲ್ಲಿ ನೋಡ್ಬೋದು ಆ್ಯಂಡ್ ಇಲ್ಲಿ ನೋಡ್ಬೋದು. ಆ್ಯಂಡ್ ದಿಸ್ ಇಸ್ ದ ಪ್ರಾಫಿಟ್. ಸೊ ಹೆಂಗೆ ವರ್ಕ್ ಆಗಿದೆ ಅನ್ನೋದು ಇಲ್ಲೆಲ್ಲ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರ್ತಿದೆ. ಸೊ ಒಂದೇ ದಿನ ರೀಸೆಂಟಾಗೆ ಸುಮಾರು ಪ್ರಾಫಿಟ್ ಮಾಡಿದೆ. ಸೊ 18% ಲಾಸ್ಟ್ ಡೇ ಬಂದಿರೋವಂಥದ್ದು. ಲಾಸ್ಟ್ ಒಂದೇ ದಿನ 18% ಬಂದಿದೆ ಈ ಸ್ಟಾಕಲ್ಲಿ. ಸೊ ಯಾವ ರೀತಿ ಈ ಒಂದು ಟ್ರೇಡ್ಗಳಿಂದ ನಿಮಗೆ ಪ್ರಾಫಿಟ್ಗಳಾಗ್ತದೆ 60%. ಆ್ಯಂಡ್ ಅಗೇನ್ ವೆಯ್ಟ್, ಇಲ್ಲಿಂದ ಇಲ್ಲಿವರೆಗೂ ನೀವು ಎಂಟ್ರಿ ಆಗಬಾರ್ದು. ಲಾಂಗ್ ಟರ್ಮ್ ಅವ್ರಿಗೇನು ಇಲ್ಲಿಂದ ಇಲ್ಲಿವರೆಗೂ ಇರ್ತಾರೆ, ಏನು ಎಂಟ್ರಿ ಏನು ಬಂದಿರುತ್ತೆ ಅವ್ರಿಗೆ, ಏನು ರಿಟರ್ನ್ ಇರಲ್ಲ ಅಷ್ಟು ಲಾಂಗ್ ಟರ್ಮಲ್ಲಿರೋರಿಗೆ. ಬಟ್ ನೀವು ಯಾವಾಗ ಈ ಥರ ಪ್ಯಾಟ್ರನ್ಗಳನ್ನ ಯೂಸ್ ಮಾಡ್ಕೊತೀರಾ ನೋಡಿ, ಫ್ಲ್ಯಾಗ್ ಪ್ಯಾಟ್ರನ್ಗಳು ಅಥವಾ ಡೌನ್ ವಿಜೆಟ್ ಪ್ಯಾಟ್ರನ್ಗಳು ಏನಿರುತ್ತೆ ಆ ಪ್ಯಾಟ್ರನ್ಗಳನ್ನ ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡಿಕೊಂಡ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಹಣ ಮಾಡ್ಬೋದು ಈ ಒಂದು ಪ್ಯಾಟರ್ನ್ಗಳಿಂದ. ಸೊ ಮೈ ಫೇವ್ರೆಟ್ಸ್ ಆರ್ ಪ್ಯಾಟ್ರನ್ಸ್ ಇನ್ಸ್ಟೆಡ್ ಆಫ್ ಸಮ್ವೇರ್ ಎಲ್ಸ್. ಪ್ಯಾಟ್ರನ್ಗಳು ನೋಡಿ, ಪ್ಯಾಟ್ರನ್ಗಳಿಗೆ ಯಾವ ರೀತಿ ವರ್ಕ್ ಆಗಿದೆ ಅಂತ. ದೀಸ್ ಆರ್ ದ ಪ್ರೂವನ್ ಪ್ಯಾಟ್ರನ್ಸ್ ಫ್ರೆಂಡ್ಸ್. ಸಿಂಪಲ್ ಆ್ಯಂಡ್ ಪ್ರೂವನ್. ನಿಮ್ಗೆ ಯಾವುದೇ ಆದಂಥ ನೀವು ಅದನ್ನು ನೋಡಿ ಇದನ್ನು ನೋಡಿ ಏನೂ ಬೇಕಾಗಿಲ್ಲ. 100% ಹಿಂಗೆ ಬರಬೇಕು ಅನ್ನೋದೇನಿಲ್ಲ. ಇಲ್ಲಿ ನೋಡಿ ಬರ್ತಾ ಚಿಕ್ಕದಾಗಿದೆ. ಆಲ್ಮೋಸ್ಟ್ ಸಿಮಿಲಾರಿಟೀಸ್ ಒಂದು 80 to 90% ಸಿಮಿಲಾರಿಟೀಸ್ ಪ್ಯಾಟ್ರನಲ್ಲಿದ್ದರೆ ಅದೇ ಆಗುವಂಥ ಚಾನ್ಸಸ್ ಅಲ್ಲೂ ಇರುತ್ತೆ. ಸೇಮ್ ಇಲ್ಲೇನಾಗಿದೆಯೋ ಇದೇ ಥರದ್ದು ಕೂಡ ಇಲ್ಲೂ ಆಗಿರೋವಂಥದ್ದು ನೀವು ನೋಡ್ಬೋದು. ಆ್ಯಂಡ್ ಇಲ್ಲೂ ಕೂಡ ಸುಮಾರು ಈ ಥರದ್ದು ಆಗ್ತಾ ಇರುತ್ತೆ. ಎವ್ರಿ ಟೈಮ್ ಯು ವೋಂಟ್ ಗೆಟ್ ದಿಸ್ ಮಚ್ ಪ್ರಾಫಿಟ್. ಈಗ 60% ಪ್ರಾಫಿಟ್ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಎಲ್ಲ ಟೈಮಲ್ಲೂ ಬರಲ್ಲ. ಈ ಥರನೂ ಆಗುತ್ತೆ ಕೆಲವು ಸಾರಿ. ಆವಾಗ ನೀವು ಸ್ಟಾಪ್ ಲಾಸ್ ಹಿಟ್ ಆಯಿತಾ ಎಕ್ಸಿಟ್ ಆಗಬೇಕಾಗುತ್ತೆ. ಸ್ಟಾಪ್ ಲಾಸ್ ಹಿಟ್ ಆಗಿಲ್ವಾ ಹೋಲ್ಡ್ ಮಾಡಬೇಕಾಗುತ್ತೆ. ಕೆಲವು ಸಾರಿ ನೋಡಿ, 10 ರೂಪಾಯಿ ಕಳ್ಕೊಳೋದು ಓಕೆ, ನೀವು 100 ರೂಪಾಯಿ ಇನ್ವೆಸ್ಟ್ ಮಾಡಿ. ಬಟ್ 10 ರೂಪಾಯಿ ಕಳ್ಕೊಳೋ ಜಾಗದಲ್ಲಿ 100 ರೂಪಾಯಿ ಕಳ್ಕೊಂಡ್ರೆ ಲಾಸ್ ಆಗೋದು ನಮ್ಮದೇ. ಸೊ ಆದಷ್ಟು ಕಡಿಮೆ ಕಳ್ಕೊಬೇಕು, ಜಾಸ್ತಿ ಗಳಿಸ್ಬೇಕು. ಅಂದರೆ ಸ್ಟಾಪ್ ಲಾಸ್ ಹಾಕಬೇಕಾಗುತ್ತೆ. ಸ್ಟಾಪ್ ಲಾಸ್ ಅವತ್ತು ನಾವು ಸ್ಟಾಪ್ ಲಾಸ್ನ ಫಸ್ಟ್ ಹಾಕ್ತೀವಿ, ನಿಮ್ಮನ್ನು ಅದು ಸೇವ್ ಮಾಡುತ್ತೆ. ಎಲ್ಲರೂ ಹೇಳ್ತಾರೆ ಪ್ರಾಫಿಟ್ ನಮ್ಮನ್ನು ಸೇವ್ ಮಾಡೋದು ಅಂತ. ನೋ, ದಿಸ್ ವೋಂಟ್ ಸೇವ್ ಯು, ದಿಸ್ ವಿಲ್ ಸೇವ್ ಯು. ಸ್ಟಾಪ್ ಲಾಸ್ ಅಂತ ಏನು ಹೇಳ್ತಾರೆ, ಸ್ಟಾಪ್ ಲಾಸ್ ನಿಮ್ಮನ್ನು ಸೇವ್ ಮಾಡೋವಂಥದ್ದು, ಪ್ರಾಫಿಟ್ ಅಲ್ಲ. ಪ್ರಾಫಿಟ್ನ ನಿಮಗೆ ಬೆಳೆಸುತ್ತೆ. ಪ್ರಾಫಿಟ್ ನಿಮ್ಮನ್ನು ಯಾವತ್ತು ಬೆಳೆಸುತ್ತೆ. ಬಟ್ ಉಳಿಸೋದು ಯಾವುದು ಅಂದರೆ ಸ್ಟಾಪ್ ಲಾಸ್. ನೀವು ಬೆಳಿಬೇಕು ಅಂದರೆ ಫಸ್ಟ್ ಉಳಿಯೋದು ಕಲಿಬೇಕು. ಉಳಿಯೋದು ಹೆಂಗೆ ಕಲಿತೀರ ಅಂದರೆ ಸ್ಟಾಪ್ ಲಾಸ್. ಸ್ಟಾಪ್ ಲಾಸ್ ಹಾಕಿ ಸಿಕ್ಕಾಗ ಟ್ರೈನ್ ಹತ್ಕೊಂಡು ಹೋಗ್ತಾ ಇರಬೇಕು. ದಿಸ್ ಇಸ್ ವಾಟ್ ಇನ್ ದ ಸ್ಟಾಕ್ ಮಾರ್ಕೆಟ್ ಎವ್ರಿಬಡಿ ಶುಡ್ ಡೂ. ಇಲ್ಲ ಅಂದರೆ ಮಾಡ್ಬೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ನೀವು ನೋಡ್ಬೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಕೂತೇ ಇರ್ತೀವಿ. ಸಮ್ವೇರ್ ಹಿಯರ್ ಎಲ್ಲಾದರೂ ಇನ್ವೆಸ್ಟ್ ಮಾಡಿದರೆ ಹೆಂಗೆ ಹೋಗ್ತಾನೇ ಇರುತ್ತೆ ಹಂಗೇನೆ ಅಂತ. ನೀವೇನು ಮಾಡ್ತೀರಾ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ತುಂಬ ಬೇಜಾರು ಮಾಡ್ಕೊತೀರಾ. ಬಟ್ ಅದೇ ಈ ಥರ ಪ್ಯಾಟ್ರನ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ದೇರ್ ವಿಲ್ ಬಿ ಎ ಡೆಫಿನೆಟ್ ರಿಟರ್ನ್. ಎಕ್ಸಾಕ್ಟ್ಲಿ 60% ಅಂತ ಹೇಳೋಕ್ಕಾಗಲ್ದೇ ಇರ್ಬೋದು, ಬಟ್ ಪ್ರಾಫಿಟ್ ಅಂತೂ ಬರುತ್ತಾ. ಆ್ಯಂಡ್ ಎಷ್ಟು ದಿನ ಅಂತ ಕೇಳ್ಬೋದು. 30 ವರ್ಕಿಂಗ್ ಡೇಸ್. 30 ವರ್ಕಿಂಗ್ ಡೇಸ್ ಅಂದರೆ ಒಂದು 45 ದಿನ ಅಂತ ಇರ್ಬೋದು. ಓಕೆ, ಯಾಕೆಂದರೆ 1-2 ದಿನ 4-5 ದಿನ ರಜಾ ಬರೋವಂಥದ್ದು ಇರುತ್ತೆ. 40 ದಿನ, ಅಟ್ಲೀಸ್ಟ್ 40 ದಿನನಾದರೂ ಇಟ್ಕೊಳ್ಳಿ. ಒಂದು 40 ದಿನಕ್ಕೆ 60% ಪ್ರಾಫಿಟ್. 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದರೆ 60,000 ರೂಪಾಯಿಗಳು. 60,000 ರೂಪಾಯಿಗಳು ಫ್ರೆಂಡ್ಸ್ ಒಂದು ತಿಂಗಳಿಗೆ. ಆಲ್ಮೋಸ್ಟ್ ಒಂದು ತಿಂಗಳು 10 ದಿನ ಅಂತಲೇ ಇಟ್ಕೊಳ್ಳಿ. 60,000 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದರೆ. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಅಮೌಂಟ್. ಓಕೆ, ನೀವು 10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, 6,000 ರೂಪಾಯಿ ಬರುತ್ತೆ. ಕಮ್ಮಿ ಅಲ್ಲ ಫ್ರೆಂಡ್ಸ್. ವರ್ಕ್ ಮಾಡ್ದಿರಾ ನೀವು 10,000ದಲ್ಲಿ 6,000 ದುಡಿಯೋದು ಕಮ್ಮಿ ಅಲ್ಲ. ಆ್ಯಂಡ್ 1 ಲಕ್ಷದಲ್ಲಿ 60,000 ದುಡಿಯೋದು ಇದ್ದಿದ್ದು ಕಮ್ಮಿ ಅಲ್ಲ. ಇಫ್ ಯು ಆರ್ ಅ ಗುಡ್ ಇನ್ವೆಸ್ಟರ್ಸ್, ತುಂಬ ಜಾಸ್ತಿ ಆಗ್ತೀನಿ ನಾನು 1 ಕೋಟಿ ಹಾಕ್ಬಿಡ್ತೀನಿ 60 ಲಕ್ಷ ಬಂದ್ಬಿಡುತ್ತೆ. ನೋ, ಕ್ಯಾಪಿಟಲ್ ಎಷ್ಟಿರುತ್ತೋ ಎಲ್ಲ ತೊಗೊಂಬಂದು ಒಂದಕ್ಕೆ ಹಾಕೋದಲ್ಲ. ಆದಷ್ಟು ಕಡಿಮೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಆದಷ್ಟು ಕಡಿಮೆ ಅಂದರೆ ನೀವು ತಡ್ಕೋತೀವಿ ನನಗೆ ಲಾಸ್ ಆದರೆ ಅನ್ನೋದನ್ನ ಇನ್ವೆಸ್ಟ್ ಮಾಡಬೇಕಾಗುತ್ತೆ. 25% ಗುಡ್. ನಿಮ್ಮ ಏನು ಅಮೌಂಟ್ ಇರುತ್ತೆ 25%. ಮಾತ್ರ 1 ಲಕ್ಷ ಆದರೆ 25,000 ಇನ್ವೆಸ್ಟ್ ಮಾಡಿ ಸಾಕು. ಎಲ್ಲದಕ್ಕೂ ತೊಗೊಂಬಂದು ಒಂದೇ ಸತಿ ಹಾಕೋದು ಉಂಡಿ ಆಗೋಗ್ಬಿಡುತ್ತೆ. ತಪ್ಪಿ ಇದೇನಾದರೂ ವರ್ಕ್ ಆಗಿಲ್ಲ ಅನ್ನೋದಾದರೆ ನೆಲ ಕಚ್ಚಿದ್ರೆ ಇಲ್ಲಿವರೆಗೂ ಎಲ್ಲಾದರೂ ಲಾಸ್ನ ತಡ್ಕೊಳೋಂಥ ಬೇರೆ ಇರಬೇಕು. 1 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು 10% ಲಾಸ್ ಆಯಿತು ಅಂದರೆ ಎಲ್ಲಿ ಹೋಗ್ತೀರಾ? ಇಫ್ ಇಟ್ ಇಸ್ 6 ಡೇ ಗುಡ್ ರಿಟರ್ನ್. ಬಟ್ ಇಲ್ಲ ಅಂದರೆ ತಡ್ಕೊಳೋಂಥ ಶಕ್ತಿನೂ ಇರಬೇಕು. ಸೊ 25% ಇಸ್ ಗುಡ್. ಆಲ್ವೇಸ್ ಪ್ರಿಫರ್ 20 to 25%. ನಿಮ್ಮ ಏನು ಕ್ಯಾಪಿಟಲ್ ಇರುತ್ತೆ ಅದನ್ನು 4 ಭಾಗ ಮಾಡಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಎಲ್ಲ ಒಂದಕ್ಕೆ ಇನ್ವೆಸ್ಟ್ ಮಾಡೋದು ಒಳ್ಳೆಯದಲ್ಲ. ಓಕೆ, ಇದು ಇವತ್ತಿನ ಪ್ಯಾಟ್ರನ್ ಟ್ಯುಟೋರಿಯಲ್. ಮೈ ಫೇವ್ರೇಟ್ಸ್ ಆರ್ ಪ್ಯಾಟ್ರನ್. ಸೊ ಅದಕ್ಕೆ ನಾನು ಪ್ಯಾಟ್ರನ್ ಟ್ಯುಟೋರಿಯಲ್ಗಳನ್ನ ಅವಾಗವಾಗ ಮಾಡ್ತಾ ಇರ್ತೀನಿ. ಈ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಏನು ಮಾಡ್ಬೇಕಂತ ಗೊತ್ತಲ್ವಾ? ಲೈಕ್ ಮಾಡಬೇಕು. ಆ್ಯಂಡ್ ಲೈಕ್ ಮಾಡಿ, ಪಕ್ಕ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ
ಕೆಳಗಡೆ ರೆಡ್ ಈ ಮೂಲೆಯಲ್ಲಿ ನಿಮ್ಮ ಒಂದು ಓಟ್ ಅಂದ್ಕೊಳ್ಳಿ ನಮ್ಮ ಒಂದು ಚಾನಲ್ ಕಡೆಗೆ. ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಟಕ್ ಅಂತ ನೆಕ್ಸ್ಟ್ ಟೈಮ್ ವಿಡಿಯೋ ಹಾಕಿದಾಗ ಇದೇ ಥರ ಪ್ರಾಫಿಟ್ ಮಾಡ್ಕೊಂಡು ನೀವು ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಪ್ರಾಫಿಟ್ ಲಾಸ್ ಆರ್ ನಾರ್ಮಲ್ ಪಾರ್ಟ್ ಇನ್ ಟ್ರೇಡರ್ಸ್ ಲೈಫ್. ಒಂದಿನ ಟ್ರೇಡ್ ಮಾಡಿದೆ ಲಾಸ್ ಆಯಿತು, ಒಂದಿನ ಮಾಡಿದೆ ಪ್ರಾಫಿಟ್ ಆಯಿತು, ಇದೆಲ್ಲ ಪಾರ್ಟ್. ಗೇಮ್ ಅಂದಮೇಲೆ ವಿನ್ ಆ್ಯಂಡ್ ಲೂಸ್ ಆರ್ ಕಾಮನ್. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಬಾಯ್.